ಯಶಸ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ದಿನ ಕ್ಯಾರೆಟ್, ಬೀನ್ಸ್ ಮತ್ತು ಸೋಯಾ ಚಂಕ್ಸನ್ನು ಬಳಸಿ ಪಲಾವನ್ನು ಮಾಡಿದ್ದೆ. ಅದನ್ನು ಇಲ್ಲಿ ಮಿನಿ ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಪಲಾವ್ ಮಾಡೋದಕ್ಕೆ ನಾನು ಒಂದು 3 ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಒಂದು 3 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಹಾಗೂ ಒಂದು 50 ಗ್ರಾಮ್ನಷ್ಟು ಸೋಯಾ ಚಂಕ್ಸನ್ನು ಬಳಸಿ ಯಾವ ರೀತಿಯಾಗಿ ರುಚಿಕರವಾದ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ನಾವು ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಂತರ ಅದಕ್ಕೆ ಹೆಚ್ಚಿದಂಥ ಎಲ್ಲ ತರಕಾರಿಗಳನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲದೆ ಇರೋ ಕಾರಣದಿಂದ ಅಲ್ಲಿ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೆಚ್ಚಿದಂಥ ಎಲ್ಲ ತರಕಾರಿಯನ್ನು ಒಗ್ಗರಣೆ ಹಾಕಿದ ನಂತರ ನಾವು ಸ್ವಲ್ಪ ಸೋಯಾ ಚಂಕ್ಸನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ 1-2 ನಿಮಿಷಗಳ ಕಾಲ ಆ ಒಗ್ಗರಣೆಯಲ್ಲಿ ಚಂಕ್ಸನ್ನು ಚೆನ್ನಾಗಿ ಬೆರೆಸಬೇಕಾಗತ್ತೆ ಫ್ರೆಂಡ್ಸ್. ನಂತರ ಇನ್ನು ಪಲಾವ್ಗೆ ಬೇಕಾದಷ್ಟು ನಾನು ಖಾರ, ಉಪ್ಪುಗಳನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ, ಹಾಗೆ ಖಾರದ ಪುಡಿಯನ್ನು ಕೂಡ ಹಾಕಿದೆ. ನಂತರ ಸ್ವಲ್ಪ ಗರಂ ಮಸಾಲವನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಂತರ ಈ ಎಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಸಾಲೆ ಸ್ವಲ್ಪ ಸೋಯಾ ಚಂಕ್ಸ್ಗೆ ಬರೆಯೋ ಹಾಗೆ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾನು 1 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಆ ಒಂದು ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ಕೂಡ ನಾವು 1-2 ನಿಮಿಷ ಕಾಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದರಿಂದ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ತೊಳೆದು ಹಾಗೇ ನೀರು ಹಾಕಿ ಕುದಿಯೋದಕ್ಕಿಟ್ಟರೆ ಅಷ್ಟು ಚೆನ್ನಾಗಿ ಪಲಾವ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಅಕ್ಕಿಯನ್ನು ಕೂಡ ಅದರಲ್ಲಿ 1-2 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕೂಡಿಸ್ಕೊಂಡು ಕೈ ಆಡಿಸ್ಬೇಕಾಗುತ್ತೆ. ನಂತರ ಈಗ ನಾನು 1 ಕಪ್ ಅಕ್ಕಿಗೆ ಇಲ್ಲಿ 2 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನಂತರ ಈ ಒಂದು ನೀರು ಕುದ್ದ ನಂತರ ಸ್ವಲ್ಪ ಉಪ್ಪಿನ ಪ್ರಮಾಣ ಸರಿ ಇದೆಯಾ ಅಂತ ನೋಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಕೆಲವೊಂದು ಸಾರಿ ಉಪ್ಪು ಕಡಿಮೆ ಆದರೆ ರುಚಿ ಚೆನ್ನಾಗಿರಲ್ಲ. ಹಾಗಾಗಿ ಈ ಒಂದು ಟೈಮಲ್ಲೇ ನಾವು ಉಪ್ಪನ್ನು ಹಾಕಿ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಂತರ ಕುಕ್ಕರ್ನ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ರುಬ್ಬಿದ ಮಿಶ್ರಣವನ್ನಾಗಲಿ ಏನೂ ಬಳಸಿಲ್ಲ. ಕೇವಲ ಸಿಂಪಲ್ಲಾಗಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತರಕಾರಿ ಹಾಗೂ ಚಂಕ್ಸನ್ನು ಮಾತ್ರ ಇಲ್ಲಿ ಬಳಸಿ ಪಲಾವ್ ಮಾಡ್ತಾಯಿದ್ದೀನಿ. ನಂತರ ಈ ಒಂದು ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಗೂ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಕುಕ್ಕರ್ನ ಲಿಡ್ನ ನಾನು ಕ್ಲೋಸ್ ಮಾಡಿ ನಂತರ 1-2 ವಿಷಲ್ ಆಗೋವರೆಗೂ ಈ ಪಲಾವನ್ನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸರಿ, ಕೊನೆಯದಾಗಿ ನಾವು ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನು ಕೂಡ ಹಿಂಡ್ತಾಯಿದ್ದೀನಿ. ಕಾರಣ ಏನಂದರೆ ನಿಂಬೆಹಣ್ಣಿನ ಹುಳಿಯಿಂದ ಒಂದು ಒಳ್ಳೆಯ ರುಚಿ ಕೂಡ ಸಿಗುತ್ತೆ. ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣನ್ನು ಹಿಂಡಿ ಪಲಾವ್ ಮಾಡಿದಾಗ ತುಂಬ ಒಳ್ಳೆ ಕಲರ್ ಕೂಡ ಸಿಗುತ್ತೆ. ನಂತರ ನಾನಿಲ್ಲಿ ಪಲಾವಿನ ಒಂದು 3 ವಿಷಲ್ ಕೂಗಿಸೋದಕ್ಕಿಟ್ಟು ನಂತರ ಚೆನ್ನಾಗಿ ಕೈ ಆಡಿಸಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ 1-2-3 ವಿಷಲ್ ಹೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಕೇವಲ 10 ನಿಮಿಷದಲ್ಲಿ ರುಚಿಕರವಾದಂತಹ ಚಂಕ್ಸ್ ಪಲಾವ್ ರೆಡಿಯಾಗಿದೆ.
ಇದರಿಂದ ನಮಗೆ ಹೆಚ್ಚಿನ ಪ್ರೋಟೀನ್ ಅಂಶ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಚಂಕ್ಸನ್ನು ಬಳಸ್ತೀವಿ. ಹಾಗೆಯೇ ಚಂಕ್ಸ್ ಪಲಾವ್ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ಹಾಗಾಗಿ ನಾನು ಈ ಪಲಾವನ್ನು ವಾರಕ್ಕೆ 1-2 ಸಲ ಆದರೂ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಈ ಒಂದು ಪಲಾವ್ ಮಾಡುವಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.